Hi, this is Anilkumar. Welcome to my YouTube channel. I'm going to teach you how to speak proper and perfect English. I will be posting videos every week or twice. You will learn how to speak proper and standard English from my channel. Be sure to subscribe for new content and comment below to introduce yourself. Thank you. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಿತ್ರ ಅನಿಲ್ ಕುಮಾರ್. ಬನ್ನಿ ಇಂಗ್ಲಿಷ್ ಕಲಿಯೋಣ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಒಂದು ಹೆಜ್ಜೆ ಉತ್ತಮ ಭವಿಷ್ಯದೆಡೆಗೆ. ಸ್ನೇಹಿತರೆ, ನಮ್ಮ ಚಾನಲ್ನಲ್ಲಿ ನೀವು ಹಿಂದೆಂದೂ ಕಾಣದ ರೀತಿಯಲ್ಲಿ ಇಂಗ್ಲಿಷ್ ಟ್ರೈನಿಂಗ್, ಕೋಚಿಂಗ್ ಅಥವಾ ಇಂಗ್ಲಿಷ್ ಕ್ಲಾಸ್ ಸುಲಭದಿ, ಬೇಗನೆ, ಫ್ರೀಯಾಗಿ, ಯಾವುದೇ ಫೀಸ್ ಇಲ್ಲದೆ ಕಲಿಯುವ ಅವಕಾಶವಿದೆ. ಎಲ್ಲರಂತೆ ನೀವು ಇಂಗ್ಲಿಷ್ ಮಾತನಾಡಬೇಕೆ? ಹಾಗಿದ್ರೆ ತಡ ಯಾಕೆ, ಬನ್ನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ನಮ್ಮ ಎಲ್ಲ ಅಪ್ಡೇಟ್ಗಳು ನಿಮಗೆ ಬೇಗನೆ ದೊರಕುತ್ತವೆ. ಸರಿ, ಹಾಗಿದ್ರೆ ವಿಡಿಯೋಗೆ ಹೋಗೋಣ ಬನ್ನಿ ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಾವು ಇಂಗ್ಲಿಷ್ ಭಾಷೆಯಲ್ಲಿ ನಂಬರ್ಸ್ನ ಹೇಗೆ ಪ್ರೊನೌನ್ಸ್ ಮಾಡ್ತಾರೆ ಅನ್ನೋದನ್ನು ಕಲ್ತ್ಕೊಳ್ಳೋಣ. ಅಂಕೆಗಳನ್ನು ಅಥವಾ ಸಂಖ್ಯೆಗಳನ್ನು. 1 2 3 4 5 6 7 8 9 10 11 12 13 14 15 16 17 18 19 20. ಇದನ್ನ ಇನ್ನೊಂದ್ಸಲ ಹೇಳಿ. 1 2 1 2 3 4 5 6 7 8 9 10 11 12 13 14 15 16 17 ಕ್ಷಮಿಸಿ 17 18 19 20. ಈ ಟಿ ಎಕ್ಸ್ಕ್ಯೂಸ್ ಮೀ ಟಿ ಅನ್ನೋದನ್ನ ಯಾವ ಥರ ಉಚ್ಚಾರಣೆ ಮಾಡಬೇಕು ಅಂತ ನಾನು ಏನು ಅಕ್ಷರ ಆಲ್ಫಾಬೆಟಿಕ್ ಪ್ರೊನೌನ್ಸಿಯೇಷನಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ಅದೇ ಪ್ರಕಾರವಾಗಿಯೇ ನೀವು ಟಿ ಅನ್ನೋದನ್ನು ಉಚ್ಚಾರಣೆ ಮಾಡಿದ್ರೆ ಸ್ಪಷ್ಟವಾಗಿರುತ್ತೆ, ಕೇಳಲಿಕ್ಕೂ ಚೆನ್ನಾಗಿರುತ್ತೆ. ಉದಾಹರಣೆಗೆ ಎಲ್ಲಿಂದ ಟಿ ಸ್ಟಾರ್ಟ್ ಆಗುತ್ತೆ ಅಂದರೆ 12 11 12 13 14. ಇದು ಏನಾಗುತ್ತೆ ಅಂದರೆ, ಸಾಮಾನ್ಯವಾಗಿ ಎಲ್ಲರೂ ಹೇಳೋದು ಹೇಗೆ ಅಂದರೆ 12 13 13 14 15 16 ಹೀಗೆ ಹೇಳ್ತಾರೆ. ಇದರ ಅವಶ್ಯಕತೆ ಇಲ್ಲ. ಇದನ್ನು ಹೇಗೆ ಉಚ್ಚಾರಣೆ ಮಾಡಬೇಕು ಅಂತ ನಾನು ಕನ್ನಡದಲ್ಲಿ ನೆಕ್ಸ್ಟ್ ಇದೇ ವಿಡಿಯೋದಲ್ಲಿ ಮುಂದೆ ಹೇಳಿದ್ದೀನಿ. ನೋಡುವ ಅದನ್ನು ಸಹ ನೋಡಿ. ಇಲ್ಲಿ ಒಂದು ಅಂಕೆ, ಅದರ ಅಕ್ಷರಗಳು, ಪದ, ಸ್ಪೆಲ್ಲಿಂಗ್ ಮತ್ತೆ ಅದರ ಉಚ್ಚಾರಣೆ. 1 ONE 1, TWO 2, THREE 3, FOUR 4. So 1 2 3 4. ಬರ್ತಾ ಇತ್ತಲ್ಲ? 1 2 3 4. ನೆಕ್ಸ್ಟ್ 5 5 5 ಸ್ವಲ್ಪ ಬರಬೇಕು ಅಲ್ಲಿ. 5 6 7 8. 5 6 7 8. ಓಕೆ, ಆ 8 ಕೆಳಗಡೆ 2 ಚುಕ್ಕೆ ಕೊಡಬೇಕು 8ಗೆ. 8 8 8 ಅಲ್ಲ, 8. 5 6 7 8. ಈಗ 9 9 9, ಅದು 9 ಅಲ್ಲ, 9. ಅದಕ್ಕೆ ನಾನು ನಾ ಇನ್ ಅಂತ ಕೊಟ್ಟಿದ್ದೀನಿ. 9 10 10 11 12 9 10 11 12. ಓಕೆ, 12 12. 12 ಅನ್ನೋದು ಉಚ್ಚಾರಣೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದನ್ನು ಆದಷ್ಟು ನೋಡ್ಕೊಂಡು ಮಾಡಿ. 12. ಓಕೆ, 13. ಇಲ್ಲಿಂದ ಸರಿಯಾಗಿ ಗಮನ ಇಟ್ಟು ಕೇಳಬೇಕು. 13 ಅಲ್ಲ, 13 13 14 15 16 17 18 19. Okay,
ಇಲ್ಲಿ 4 ಮಾತ್ರ ಇರೋದು. 13, 14, 15, 16. ಓಕೆ, ಈಗ 13, 14, 15, 16 ಆಯ್ತಲ್ವಾ? ನೋಡುವ. 17, 17, 18, 18, 19, 19, 20, 20. 17, 18, 19, 20. ಓಕೆ, ಇದನ್ನ ಟಿ ಅನ್ನೋದನ್ನ ಸ್ವಲ್ಪ ನೋಡ್ಕೋಬೇಕು. ಈಗ ಏನು 1ರಿಂದ 20ರೊಳಗೆ ಅಂಕೆಗಳನ್ನು ಹೇಳಬೇಕಾದ್ರೆ ಟಿ, ಆಮೇಲೆ 20 ಆದಮೇಲೆ ನಿಮಗೆ 21, 20 ತನಕನೇ ವ್ಯತ್ಯಾಸ ಇರೋದು. 20 ಆದಮೇಲೆ 21, 22, 23, 24, 25, 26, 27, 28 ಆ ಥರ ಹೋಗ್ತಾ ಹೋಗುತ್ತೆ. ಆಮೇಲೆ 30 ಅಂತ ಬಂದಮೇಲೆ 31 ಅದನ್ನೇ ಹೇಳ್ಕೊಡ್ಬೇಕಾದ ಅವಶ್ಯಕತೆ ಇಲ್ಲ. ನೀವು 20 ತನಕ ಕಲ್ತ್ರೆ ಅದು 20, 30, 40, 50, 60, 70, 80, 90, 100, 101, 102 ಆ ಥರ ಹೇಳ್ತಾ ಹೋಗ್ಬೋದು. ಈಗ ಸದ್ಯಕ್ಕೆ ನಮಗೆ 20ರವರೆಗೆ ಸಾಕು. ಇನ್ನು ಇದು 20ರ ಮೇಲೇನೂ ನಿಮಗೆ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಆದರೆ ಅದನ್ನು ಸಹ ವಿಡಿಯೋ ಮಾಡಿ ಹಾಕ್ತೇನೆ. ಅದರ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಸೊ ಇಲ್ಲಿಗೆ 20ವರೆಗೆ ಆಯಿತು. ಓಕೆ, ಸರಿ ಆಯಿತು. ಅರ್ಥ ಆಯ್ತಲ್ಲ ಸ್ನೇಹಿತರೆ? ಓಕೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ವಿವರಿಸಿದ ಎಲ್ಲ ವಿಷಯಗಳು ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅರ್ಥ ಆಗದಿದ್ದಲ್ಲಿ ಸಂಶಯಗಳಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಅಪ್ಡೇಟ್ಸ್ ಬೇಕಿದ್ದಲ್ಲಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್, ಆ್ಯಂಡ್ ದಿಸ್ ಇಸ್ ಅನಿಲ್ ಸೈನಿಂಗ್ ಆಫ್.